ಯಾವಲ್ಲೇ ಒಂದು ಕೇಳ ಸುಮ್ಮನೆ. ರೀ 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 ಯಾರ್ರೀ ಇದು ಹಿಂಗ್ ಮಾತಾಡ್ತಾ ಇದ್ದಾನೆ? ಇವನ್ ಯಾವನೋ ಕೊಚ್ಚಿ ಕಡೆ ಹೋಯ್ತಾ ಇದ್ದಂತೆ ಕಣಪ್ಪ. ಕೋಲಾಲಂಪುರದಿಂದ ಹೋಯ್ತಾ ಇರೋ ಫ್ಲೈಟ್ ಇದು. ಅದೇನಾಗಿತ್ತೋ ಏನೋ, ಎಲ್ಲಾರನ್ನೂ ಕರ್ಕೊಂಡು ನಾನು ನೆಗೆದು ಬಿಡೋಣ ಆಚೆಗೆ ಅಂತ ಫ್ಲೈಟ್ನಲ್ಲಿ ಡೋರ್ ಓಪನ್ ಮಾಡಕ್ಕೆ ಹೋಗ್ಬಿಡ್ತಾನೆ ಕಣ್ಲ. ಎಮರ್ಜೆನ್ಸಿ ಡೋರ್ನ ಯಾರೋ ಅಲ್ಲೇ ಪಕ್ಕದಲ್ಲಿದ್ದವರು ತಲೆ ಮೇಲೆ 4 ಮಟಕಿ ಬರಲ್ಲ ಇತ್ತಾಗೆ ಪಾಪಿ ಮುಂಡೆ ಮಗನೆ ನಿನ್ನ ಜೊತೆ ನಮ್ಮನ್ನು ಕಳಿಸ್ಬಿಡ್ತೀಯ ಮ್ಯಾಲಕ್ಕೆ ಅಂತ ಎಳ್ಕೊಂಡು ಈ ಕಡೆಗೆ ಹಾಕಿದ್ದಾರೆ. ಕೊನೆಗೆ ಏರ್ ಹೋಸ್ಟೆಸ್ಗಳು ಎಕ್ಸ್ಟ್ರಾ ಇದ್ದಂಥ ಪೈಲಟ್ಗಳು ಸೇರ್ಕೊಂಡು ಅವನ ಕೈ ಕಟಾಕಿ ಹಿಡ್ಕೊಂಬಂದು ಕೊಚ್ಚಿ ಸ್ಟೇಷನಲ್ಲಿ ಬಿಟ್ಟವ್ರೆ. ಅಲ್ರಿ ಗೋಪಾಲ್, ಯಾಕೆ ಹಿಂಗಾಗತ್ತೆ ಇದೆಲ್ಲ ಅಂತ? ಅವನಿಗೇನಿತ್ತೋ ಪಾಪ ದುಗುಡ ಒಳಗೆ. ಕೊಚ್ಚಿ ಒಳಗಡೆ ಪ್ಲೈನು ಇಳಿಯೋ ಹೊತ್ತಿಗೆ ಎಲ್ಲಾರನ್ನೂ ಕರ್ಕೊಂಡು ಮಸಾಣ ಹತ್ತಿ ಬಿಡೋಣ ಅಂತ ತೀರ್ಮಾನ ಮಾಡಿದ್ದ. ಡಿಪ್ರೆಷನ್ನು ಕಣ್ಲ, ಇದೊಂಥರ ಡಿಪ್ರೆಷನ್ನು. ಡಿಪ್ರೆಷನ್ನು ಅಂದಂಗೆ ಜ್ಞಾಪಕ ಬಂತು. ಪಾಪ ಇಲ್ಲಿ ನೋಡ್ರಿ, ಮೊಳಕಾಲ್ಮೂರು ಶಾಸಕ ವೈ ಗೋಪಾಲ್ ಕೃಷ್ಣ ಪಾಪ ಸಮಾನ ಮನಸ್ಕರ ಸಭೆ ಕರೆದಿದ್ದಾರೆ ಕಣ್ರಿ. ಕಾಂಗ್ರೆಸ್ಸಿಂದ ಅವ್ರಿಗೆ ಅವಕಾಶ ಕೈ ತಪ್ಪಿದ್ದಕ್ಕೆ ಸಚಿವನಾಗೋಕೆ. ಅಲ್ವೇ ಮತ್ತೆ ಅಲ್ಲ ಕಂಡ, ಆ ಅಪ್ಪನಿಗೆ ಆಲ್ರೆಡಿ 70 ಮೀರ್ತಾ ಐತೆ. ಇನ್ನು ನೆಕ್ಸ್ಟ್ ಎಲೆಕ್ಷನ್ನಾಗೆ ಕಾಂಗ್ರೆಸ್ ಗೆದ್ದು ಈ ವೈಯನ್ಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ ಮೇಲೆ ಕಂಡ್ಲ ನಂಬ್ಕೊಳ್ಳೋದು? ಪಾಪ ಸಾನ ಮನಸ್ಸು ಹೋದ್ಬಿಟ್ಟು ತಮಗೆ ಬೇಕಾದವ್ರನ್ನೆಲ್ಲ ಕರೆದು ನೋಡ್ರಿ ಹಿಂಗೆ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಈ ಥರ ಇನ್ಯಾವ ಥರ ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ, ನನಗಂತೂ ಮುದ್ದೇನೆ ಗಂಟ್ಲಲ್ಲಿ ಇಳಿತಾ ಇಲ್ಲ ಅಂತ ಹೇಳ್ಕತ್ತಿತ್ತಂತೆ. ಪಾಪ ನೀನು ವಶಿ ಕೇಳಿಸ್ಕೊ. ಲಕ್ಷ್ಮೀ ಪಟ್ಟೆಗಳು 10 ಇಟ್ಟರೆ ಅದರಿಗೆ ಹೊಡೆಯೋದೇ 6, 4 ಹಂಗೆ ಟುಸ್ತಂತದ್ದು. ಹಂಗೇ ರಾಜಕೀಯದಲ್ಲಿ ಮೊದಲನೇ ಸಾರಿ ನಮಗೇನು ತೊಂದರೆ ಆಗಿದೆ, ನೋವಾಗಿರ್ತಕ್ಕಂಥದ್ದು ಏಟು ಬಿದ್ದಾಗಲೇ ಅಮ್ಮ ಅಂತೀವಿ, ಅಯ್ಯೋ ಅಂತೀವಿ, ನೋವು ಪಡ್ತೀವಿ. 2ನೇ ದಿವಸ ಮಲ ಮಚ್ಚಿ ಅದಕ್ಕೆ ಗಾಯಕ್ಕೆ ಏನಾದರೂ ಸ್ವಲ್ಪ ಟೀಚರ್ ಹಚ್ಬಿಟ್ರೆ ಅದು ಕಾಮ್ ಆಗ್ತದೆ. ಹಾಗೆ ನ್ಯಾಚುರಲ್ ಮಾಡ್ಕೊಂಡು ಹೋಗ್ತದೆ ಅಂತ ನಾನು ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಅದು ಅವರು ನಮ್ಮ ಹತ್ರ ಏನು ಸಂಪರ್ಕದಲ್ಲಿಲ್ಲ, ನಾನೇನು ಮಾತಾಡೇ ಇಲ್ಲ, ಅವಶ್ಯಕತೆ ಏನಿಲ್ಲ. ನಾನು ಶಾಸಕನಾಗಿದ್ದೀನಿ, ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. 7 ಸಾರಿ 30 ವರ್ಷದಿಂದ ರಾಜಕೀಯದಲ್ಲಿದ್ದು MLA ಆಗಿ ಜನಗಳಿಗೆ ಏನಾದರೂ ನನಗೆ ನಾಚಿಕೆ ಆಗಿರೋದು. ಈತ 2 ಸಾರಿ 3 ಸಾರಿ ಆಗಿರೋ MLAಗಳಾಗ್ತಾರೆ, 7 ಸಾರಿ ಆಗಲಿಲ್ಲ. ಇನ್ನೇನು ದರಿದ್ರ ಬಡದಿರ್ಬೋದು ಅಂತೇಳಿ ಆ ದರಿದ್ರ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಮಾನ ಮನಸ್ಕರ ನೋಡಪ್ಪ, ಇಷ್ಟು ಕತೆ ಗೋಪಾಲ್ ಕೃಷ್ಣಂದು. ಇನ್ನು ಯಾರ್ಯಾರು ಉದುರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು DKC ಬರಬೇಕು ಡೆಲ್ಲಿಯಿಂದ ಬಂದ ಮ್ಯಾಗೆ ಎಲ್ಲ ತೀರ್ಮಾನ ಆಯ್ತದೆ ಕಣ್ಲ. ಬಿಡ್ರಿ, ಆ ರಾಜಕೀಯ ಅತ್ತಾಗಿರ್ಲಿ. ಈ ಕಡೆ ಒಂದು ದೊಡ್ಡ ಹೆಬ್ಬ ಬಿಡದವ್ರೆ ನಮ್ಮ ಹುಡುಗರು ನೋಡ್ರಿ. ಅಗಳಗಳು ಯಾಟೆ ಇಂಥ ಹಬ್ಬ ಅವನ ನಮ್ಮೂರಾಗ ನೋಡಿರಲಿಲ್ಲ ಕಣ್ಲ. ಒಂದ್ಸಲ ವಿಜಯಮ್ಮನ ಮನೆ ಹಿತ್ಲಿಗೆ ಹೋಗಿದ್ದೆ ಒಂದ ಮಾಡೋಕ್ಕೆ ಅಂತ. ಆವಾಗ ಯಾವುದೋ ಒಂದು ಕ್ಯಾರೆ ಹಾವು ಕಾಣಿಸಿತ್ತು. ಅದನ್ನು ಬಿಟ್ರೆ ಈ ಸೈಜಿನ ಹೆಬ್ಬಾವು ನಾನೆಲ್ಲೂ ನೋಡಿಲ್ಲ ಕಣ್ಲ. ಯಾಕ್ರಿ, ನಿಮ್ಮ ಹತ್ರನೇ ಇದೆಯಲ್ಲ ಒಂದು ದೊಡ್ಡ ಹೆಬ್ಬಾವು. ಯಾವ್ದಲ್ಲ ಅದು ನಾನು ಕಾಣ್ತಿರ ಹೆಬ್ಬಾವು? ಅದೇ ವಿಜಯಮ್ಮ ಹೇಳ್ತಿದ್ಲು, ನಿಮ್ಮ ಗೌಡ್ರು ಒಂದು ಒಳ್ಳೆ ಹೆಬ್ಬಾವು ಸಾಕಿದ್ದಾರೆ ಮನೆಯಲ್ಲಿ ಅಂತ. ಅದು ನನ್ನ ಹೆಂಡ್ರು ಕಣ್ಲ. ಅದು ಒಂಥರ ಹೆಬ್ಬಾವೆ, ತಿಂದು ಎಲ್ಲಂದ್ರಲ್ಲೇ ಬಿದ್ಕೊಂಡಿರ್ತದೆ. ಆಮೇಲೆ ಮುಂದಕ್ಕೆ ಶನಿವಾರದ ಕಾರ್ಯಕ್ರಮ, ಭಾನುವಾರದ ಕಾರ್ಯಕ್ರಮ ಇನ್ನೇನ್ರಿ ಇರುತ್ತೆ. ಶನಿವಾರ ರಾತ್ರಿ ಚೆನ್ನಾಗಿ ಕೋಟ್ಕೊಳ್ಳೋದು, ಭಾನುವಾರ ಎಲ್ಲ ನಾಯಿ ನಿದ್ದೆ ಮಾಡ್ದಂಗೆ ನಿದ್ದೆ ಮಾಡೋದು ಅಷ್ಟೇ. ಬಿಡಪ್ಪ, ಈ ಜಗತ್ತಿನಲ್ಲಿ ಭಾನುವಾರ ಬಂತು ಅಂದರೆ ಇದೇ ಕೆಲಸ ಮಾಡೋದೇ 90% ಜನ. ಇನ್ನು ಎಂಟ್ರ ಕಾಟ ತಪ್ಪಿಸ್ಕೊಳಕ್ಕೆ ಭಾನುವಾರನೂ ಆಫೀಸ್ಗೆ ಹೋಗೋರು ಇರ್ತಾರೆ ಕಣ. ಯಾಶೆಟನ ಹೋಗ್ಲಿ, ನಡಿ ನಾವು ಭಾನುವಾರನ ಆಚರಣೆ ಮಾಡೋಣ. ಶಿವನೇ ಚನ್ನಬಸವ. ಯಾವಲ್ಲೇ ಒಂದು ಕೇಳ ಸುಮ್ಮನೆ.